ಅಜ್ಜಿ ಬೈಕ್ ಯಾವುದೇ ಇರಲಿ, ಕೋಲ್ಡ್ ಸ್ಟಾರ್ಟ್ ಅಂತೂ ಮಸ್ಟು. ಏನಕ್ಕಂದರೆ ನೈಟೆಲ್ಲ ಐಡಲಲ್ಲಿ ಇರುತ್ತಲ್ಲ, ಬೆಳಗ್ಗೆ ಎದ್ದು ನೀವು ಹೋಗೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ 30 ಸೆಕೆಂಡ್ಸ್ ಟು 1 ನಿಮಿಷ ಬಿಟ್ಬಿಡ್ರಿ. ಹೆಂಗೆ ಆರಾಮಾಗಿ ಫೋನ್ ಯೂಸ್ ಮಾಡ್ಕೊಂಡು ಏನು ಸೆಡೆ ಬೋಳಿ ಮಕ್ಕಳು ಗುರು. ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತು ನಾನು ದುಮ್ಲೂರು ಕಡೆ ಹೋಗ್ತಾ ಇದ್ದೀನಿ. ಏನಪ್ಪ ಸೀನ್ ಅಂದರೆ, ಬೆಂಗಳೂರಿನ ಓಲ್ಡೆಸ್ಟ್ ಟೆಂಪಲ್, 10ನೇ ಶತಮಾನದಂಥ ಟೆಂಪಲ್ ಇದು. ಅಲ್ಲಿಗೊಂದು ವಿಸಿಟ್ ಹಾಕ್ಬಿಟ್ಟು ಬರೋಣ ಅಂತ. ಟೆಂಪಲ್ಲು 11:15ಗೆ ಕ್ಲೋಸ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದೆ ಗೂಗಲಲ್ಲಿ. ಲೆಟ್ಸ್ ಸಿ, ಸಾಧ್ಯ ಆದರೆ ಫುಲ್ ತೋರಿಸ್ತೀನಿ. ಇನ್ ಕೇಸ್ ನಾನು ಅಷ್ಟರಲ್ಲಿ ರೀಚ್ ಆದರೆ. ಬೆಂಗಳೂರಲ್ಲಿ ಗಾಡಿ ಓಡಿಸೋದು ಕಷ್ಟ ಆಗೋರು. ಇಲ್ಲಿಂದ 16 ಕಿಲೋಮೀಟ್ರ್ ಇದೆ ನಮ್ಮ ಮನೆಯಿಂದ. ನಾನು ಅಷ್ಟರಲ್ಲಿ ಹೋಗಿ ರೀಚ್ ಆಗ್ತೀನಿ ಅನ್ನೋದು ಡೌಟೇ, ನೋಡೋಣ. ಲಾಟ್ ಆಫ್ ಟ್ರಾಫಿಕ್. ಆರಾಮಾಗಿ ಫೋನ್ ಯೂಸ್ ಮಾಡ್ಕೊಂಡು ನಿಂತವ್ರು ನೋಡ್ರಿ. ನನ್ನ ಮಕ್ಕಳ ನೀವು ಹೆಂಗಾರ ಹೋಗಿ ಸಾಯಿರಿ ಅಂತ ಅವರು ಹೇಳಿದ ಮೊದಲಂತೂ ಕೇಳಲ್ಲ. ಏನು ಆರಾಮ ಮಾಡ್ಕೊಳ್ಳಿ ಹೋಗ್ರಿ ಅಂತ. ನಮ್ಮ ಬೆಂಗಳೂರು ಈ ಡೆಲ್ಲಿ ಮುಂಬೈ ಥರ ಆಗೋದ್ರಲ್ಲಿ ಡೌಟೇ ಇಲ್ಲ. ಎಲ್ಲ ಲಕ್ಷಣಗಳು ಕಾಣಿಸ್ತವೆ. ಅಜ್ಜಿ ಇಷ್ಟೊಂದು ಗಾಡಿ, ಇಷ್ಟೊಂದು ಜನ, ನಕ್ಕಂಡು ಕಿವಿ ಕಿತ್ತಾಕ್ಬಿಡ್ಬೇಕು ನನ್ನ ಮಕ್ಕಳಿಗೆ. ಇನ್ನೇನು ಮತ್ತೆ ಗುರು, ಫೋನ್ ಹಿಡ್ಕೊಂಡು ಆ ಗಾಡಿ ಓಡಿಸ್ಕೊಂಡು ಸ್ನೇಹಿತರೆ, ಇನ್ನೊಂದು ಬಿಗ್ ಅಪ್ಡೇಟು. ನಿಮಗೆಲ್ಲ ಗೊತ್ತು, 20 ಸೆಕೆಂಡು ಆದಮೇಲೆ ಟ್ಯಾಕ್ಸಸ್ ಎಲ್ಲ ಜಾಸ್ತಿ ಆಗ್ತಾಯಿದೆ 350cc ಬೈಕ್ ಮೇಲೆ. ಎಲ್ಲ ಮುಂಚೆನೇ ಗಾಡಿನ ತೊಗೊಂಬಿಟ್ರಿ ಹಂಗೆ ಹಿಂಗೆ ಅಂತೆಲ್ಲ ಏನೇನೋ ಮಾಡಿದ್ರು ಗೌರ್ಮೆಂಟ್ ಅವರು. ನೋಡಿದ್ರೆ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಬಜಾಜ್ ಅವರನ್ನು ತಗೊಳ್ಳಿ. ಬಜಾಜು, ಟ್ರಯಂಫ್, KTM ಅವರು ನಾವು ಗಾಡಿ ಪ್ರೈಸ್ ಜಾಸ್ತಿನೇ ಮಾಡಿಲ್ಲ, ನಿಮ್ಗೇನು ಪ್ರೈಸ್ಗೆ ಸಿಗ್ತಾಯಿತ್ತು ಗಾಡಿ ಅದೇ ಪ್ರೈಸ್ಗೆ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಅಪ್ರಿಲಿಯಾದವ್ರೂ ಅಷ್ಟೇ. ಅಪ್ರಿಲಿಯಾದವ್ರು ಏನಂದರೆ ಮುಂಚೆನೇ ಪ್ರೈಸಸ್ ಜಾಸ್ತಿ ಹಾಕಿ ನಾವು ಮುಂಚೆನೇ ಕ್ವಿಕ್ ಶಿಫ್ಟ್ರು ಅದು ಇದೆಲ್ಲ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾಯಿದ್ರು. ಈಗ ಅವ್ರೇನು ಮಾಡಿದ್ದಾರೆ ಅಂದರೆ ಅವರು ಮಾರ್ಕೆಟಿಂಗ್ ಸ್ಕಿಲ್ಸ್ ಯೂಸ್ ಮಾಡ್ತಾವ್ರೆ. ನಾವೂ ಪ್ರೈಸ್ ಜಾಸ್ತಿ ಮಾಡಿಲ್ಲ ಅಂತ ಹೇಳಿದ್ದಾರೆ. ಬಟ್ ಮುಂಚೆ 4,25,000 ಇತ್ತು ಎಕ್ಸ್ ಶೋರೂಮ್, ಈಗ 4,35,000 ಮಾಡಿದ್ದಾರೆ. ಆ ಕ್ವಿಕ್ ಶಿಫ್ಟರ್ನ ಒಂದು 20,000 ಕ್ವಿಕ್ ಶಿಫ್ಟರ್ನ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಏನೋ ಗುರು, ಗೌರ್ಮೆಂಟ್ನವ್ರು ಒಂಥರ ಆಟ ಆಡಿದ್ರೆ ಇವ್ರುಗಳೆಲ್ಲ ಒಂಥರ ಆಟ ಆಡ್ತಾರೆ. ಯಾವುದು ಗುರು ಇದು? ವೋಲ್ವೋ. ಈ ದೇವಸ್ಥಾನಗಳ್ದೇನು ಗೊತ್ತಾ ಸಮಸ್ಯೆ, ಅಲ್ಲಿ ದೇವಸ್ಥಾನದೊಳಗಡೆ ವೀಡಿಯೋ ಮಾಡೋಂಗಿಲ್ಲ, ಕ್ಯಾಮ್ರಾ ಎತ್ಕೊಂಡು ಹೋಗಂಗಿಲ್ಲ ಅಂತ ರೆಸ್ಟ್ರಿಕ್ಟ್ ಮಾಡಿಬಿಡ್ತಾರೆ. ನಮಗೆ ಗೊತ್ತಿರೋಲ್ಲ, ಆಸೆಯಿಂದ ಅಲ್ಲಿ ಹೋಗ್ತೀವಿ ಏನೋ ವೀಡಿಯೋ ಮಾಡೋಣ ಅಂತ. ನೋಡಿದ್ರೆ ಒಳಗಡೆ ಕ್ಯಾಮ್ರಾನೇ ಅಲೋ ಇರೋಲ್ಲ. ನೀವು ನಮ್ಮ ಚಾನಲಲ್ಲಿ ನೋಡಿರ್ಬೋದು, ಒಂದು ವೆಂಕಟೇಶ್ವರ ಸ್ವಾಮಿದು ರಾಮಹಳ್ಳಿಲಿ ವೀಡಿಯೋ ಮಾಡಿದ್ದೆ, ಅದು ಒಳಗಡೆ ಕ್ಯಾಮ್ರಾನೇ ಅಲೋ ಇಲ್ಲ. ದೂರ ಹೋಗಿ ಸುಮ್ಮನೆ ಆಚೆ ಕಡೆ ತೋರಿಸಿದ್ದಾಯಿತು. ಫ್ರೀ ಲೆಫ್ಟ್ ಇದೆ, ಎಗರ್ಕೊಂಬೋಣ. ಡ್ರೈವಿಂಗ್ ಕ್ಲಾಸ್ ಅವ್ರ ಜೊತೆ ಹುಷಾರಾಗಿರ್ಬೇಕು ಗುರು. ಅವ್ರು ಯಾವ ಕಡೆಗೆ ತಿರುಗಿಸ್ತಾರೆ ಅಂತ ಗೊತ್ತಾಗಲ್ಲ.
ಇದ್ದರೆ ನೆಮ್ಮದಿಯಾಗಿರ್ಬೇಕಂತೆ. ಹೂನಪ್ಪ, ನಿಜವಾದ ಮಾತದು. ಬಾಸ್ ಹೇಳಿದ್ಮೇಲೆ ಮುಗ್ದೋಯ್ತು. ಮುಂಚೆ ಎಲ್ಲ ಟ್ರಾಫಿಕಲ್ಲಿ ಈ ಥರ ನುಗ್ಗಿಸಾಡ್ಕೊಂಡು ಹೋಗೋಕ್ಕೆ ಖುಷಿ ಆಗೋದು, ಯಾಕಂದರೆ ಅವಾಗ ಟ್ರಾಫಿಕ್ ಒಂದು ಸ್ವಲ್ಪ ಕಮ್ಮಿ ಇತ್ತು. ಇವಾಗ ಹೆವಿ ಆಗಿಬಿಟ್ಟಿದೆ ಗುರು. ಇದ್ರೆ ನೆಮ್ಮದಿಯಾಗಿರ್ಬೇಕು. ಅಣ್ಣ ನನ್ನ ಬಿಟ್ಬಿಡಿ, ನಾನು ಹೋಗ್ಬಿಡ್ತೀನಿ. ಹೋಗ್ರೋ, ಸಿಗ್ನಲ್ ಬಿಟ್ಟೈತೆ. ಏನು ಸೆಡೆ ಬೋಳಿ ಮಕ್ಕಳು ಗುರು. ಅಮ್ಮ ನಂದೇನು ಹೋಗಲ್ಲ, ಫುಟ್ ಪೆಗ್ಗು ಕಾರ್ದೆ ಪೇಂಟ್ ಹೋಗೋದು. ಗೋಬಾ ನನ್ನ ಮಕ್ಕಳನ್ನ ತಗೊಂಬಂದು ದೊಡ್ಡ ಕಿಲಾಡಿ ಥರ ಹೋಗು ಅಂತಾನೆ. ಪಿನ್ ಲಾಕ್ನ ರಿಮೂವ್ ಮಾಡಿಬಿಟ್ಟೆ ವೈಸರಿಂದ, ಯಾಕಂದರೆ ಸರಿಗೆ ಫಿಟ್ ಆಗಿಲ್ಲ ಅದು. ಟ್ರಾಫಿಕಲ್ಲೆಲ್ಲ ಗೊತ್ತಲ್ಲ, ಒಂದು ಸ್ವಲ್ಪ ಸೈಡಿಗೆ ನಿಲ್ಲಿಸಿದ್ರೆ ಫಾರ್ಮ್ ಆಗಿಬಿಡುತ್ತೆ. ಏನು ಗುರು ಟಾರ್ಚರು ಈ BMTC ಅವ್ರದ್ದು. ಅಮ್ಮನ ಬಸ್ ಸ್ಟಾಪಿಂದ ಇಲ್ಲೇ ಐತೆ, ಅಲ್ಲೇ ನಿಲ್ಲಿಸ್ಬಿಟ್ಟ. ನೋಡುಗರು, ಪೊಲೀಸ್ ಗಾಡಿ HSRP ನಂಬರ್ ಪ್ಲೇಟೇ ಇಲ್ಲ. ನಮಗೆಲ್ಲ ಸ್ಕ್ಯಾಮ್ ಮಾಡಿಬಿಟ್ರು ದುಡ್ಡು ಮಾಡ್ಕೊಳಕ್ಕೆ. ಇವ್ರಿಗೆಲ್ಲ ಕೇಳೋದೇ ಇಲ್ಲ ಯಾರು. ಎಲ್ಲಪ್ಪ ಯಾಕೆ ಅವರೇ ಎಲ್ಲರೂ ನಡೀತಾರೆ, ಅವ್ರು ನಿನ್ಯಾರು ಹಿಡಿತಾರೆ ಗುರು. ಬೆಂಗಳೂರಲ್ಲಿ ಗಾಡಿ ಓಡಿಸೋದು ಕಷ್ಟ ಆಗೋರು, ಕಷ್ಟ. ಗ್ಯಾಪ್ ಸಿಕ್ಕದಲ್ಲಿ ಹಾಕೊಂಡು ಹೋಗ್ಬಿಡ್ಬೇಕು. ಅಯ್ಯೋ, ಇನ್ನೊಂದು ಸಿಗ್ನಲ್ ಬಿಟ್ಟು ನನ್ನ ಮಕ್ಕಳು ಹೋಗಲ್ಲ. ನನಗೇನು ಅರ್ಜೆಂಟ್ ಇಲ್ಲ ಗುರು. ಟೆಂಪಲ್ ಕ್ಲೋಸ್ ಮಾಡಿಬಿಡುತ್ತೆ 11:30ಗೆ, ಅದೇ ಬೇಜಾರು. ಇಲ್ಲ ಅಂದಿದ್ರೆ ಆರಾಮಾಗಿ ಆಟ ಆಡ್ಕೊಂಡು ಹೋಗ್ತಿದ್ದೆ ನಾನು. ಇದೇನು ಗುರು, ಒಂದು ರೋಡ್ ಈ ಕಡೆ ತೋರಿಸ್ತೈತೆ, ಒಂದು ರೋಡ್ ಆ ಕಡೆ ತೋರಿಸ್ತೈತೆ. ಆ ಕಡೆ ರೋಡೇ ಇಲ್ಲ.